ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಮ್ಮ ಜೊತೆ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಖ್ಯಾತ ಕಣ್ಣಿನ ತಜ್ಞರು, ASG ಹಾಸ್ಪಿಟಲ್ ಮೈಸೂರು ಇವರು ಇದ್ದಾರೆ. ಅವರು ಇಂದು ಸಾಮಾನ್ಯ ಕಣ್ಣಿನ ತೊಂದರೆಗಳ ಬಗ್ಗೆ ಮಾತಾಡ್ತಾರೆ. ಅವರನ್ನು ನಾವು ಸ್ವಾಗತಿಸೋಣ. ನಮಸ್ಕಾರ. ಸೊ ಮೊದಲನೇದಾಗಿ ನಾವು ನಮ್ಮ ಹಿರಿಯರನ್ನ ನೆನೆಸ್ಬೇಕು. ಚರಕ ಮತ್ತು ಸುಶ್ರುತ ಇವರಿಬ್ಬರು ನಮ್ಮ ಇತಿಹಾಸದಲ್ಲಿ ಕಣ್ಣಿನ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿರೋರು. ಹಿಂದಿನ ಕಾಲದಲ್ಲಿ ಸುಮಾರು 5th ಸೆಂಚುರಿ BC ಯಲ್ಲಿ ಶ್ರೀ ಸುಶ್ರುತ ಅವರು ಕಣ್ಣಿನ ಬಗ್ಗೆ ಬಹಳಷ್ಟು ಪ್ರಬಂಧಗಳನ್ನ ಬರೆದಿದ್ದಾರೆ. ಸೊ ಮೊದಲು ಅವರನ್ನು ನೆನೆಸ್ಕೊಂಡು ನಾವು ಮುಂದೆ ಹೋಗೋಣ. So we can go to the anatomy of the eye. So this is all covered by Dr. Mahesh and Dr. Lucy. I think we can keep on moving forward. The common infections of the eye, ನಿಮಗೆ ಬರೋದ್ರಲ್ಲಿ ಕಂಜಂಕ್ಟಿವೈಟಿಸ್ ಮಟಾಸ್ ನಿಮ್ಮ ಹತ್ರ ಕೇಸಸ್ ಬಂದೇ ಬರುತ್ತೆ. ಹುಷಾರಿಲ್ಲ, ಕೆಮ್ಮು ನೆಗಡಿ ಜ್ವರ ಜೊತೆ ಕಣ್ಣಿನ ಕೆಂಪಾಗುತ್ತೆ. ಸೊ ಆ ಥರ ಬಂದಾಗ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಟೆಲ್ ಯುವರ್ ಪೇಷಂಟ್ಸ್ ದಟ್ ದಿಸ್ ಇಸ್ ಹೈಲಿ ಇನ್ಫೆಕ್ಟಿವ್ ಆ್ಯಂಡ್ ಕಂಟೇಜಿಯಸ್. ನೀವು ಮೊದಲು ಅವ್ರು ಮುಟ್ಕೊಂಡು ನಿಮ್ಮ ಕಣ್ಣು ಮುಟ್ಕೊಂಡ್ರೆ ನಿಮ್ಮ ಕಣ್ಣು ನೆಕ್ಸ್ಟ್ ಕೆಂಪಾಗುತ್ತೆ, ನೀವು ನಮ್ಮ ಹತ್ರ ಬರಬೇಕಾಗತ್ತೆ. ಅದನ್ನ ನೀವು ಈಗಲೇ ತಡಿಬೋದು. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಟೆಲಿಂಗ್ ದಟ್ ಇಟ್ ಇಸ್ ಕಂಟೇಜಿಯಸ್. ವೈರಲ್ ಇನ್ಫೆಕ್ಷನ್ ಮೇಲೆ ಬ್ಯಾಕ್ಟೀರಿಯಾ ಸೂಪರ್ ಆಡೆಡ್ ಆದರೆ ಯು ವಿಲ್ ಗೆಟ್ ಅ ಲಾಟ್ ಆಫ್ ಡಿಸ್ಚಾರ್ಜ್. ಸೊ ಆ ಥರ ಇದ್ದಾಗ ವಾಟ್ ಯು ಕ್ಯಾನ್ ಡೂ ಇಸ್, ನಿಮ್ಮ ಲೆವೆಲಲ್ಲಿ ಯು ಕ್ಯಾನ್ ಆ್ಯಡ್ ಅ ಸಿಂಪಲ್ ಮಾಕ್ಸಿಫ್ಲಾಕ್ಸಿನ್ ಐ ಡ್ರಾಪ್ಸ್ ಬರುತ್ತೆ 0.5%. ಅದನ್ನ ಯು ಕ್ಯಾನ್ ಸದ್ಯಕ್ಕೆ ಆಸ್ ಅ ಫಸ್ಟ್ ಲೈನ್ ಮೆಜರ್ ನೀವು 4 times a day ಹಾಕಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಕಡಿಮೆ ಆಗಲಿಲ್ಲ ಅಂದ್ರೆ ನೀವು ಆಫ್ಥಮಾಲಜಿಸ್ಟ್ ಹತ್ರ ತೋರಿಸಿ ಅಂತ ಹೇಳ್ಬೋದು. ಪ್ರೊವೈಡ್ ನಮ್ಮಲ್ಲಿ ಏನಂದ್ರೆ ವಿ ಮೇಕ್ ಶ್ಯೂರ್ ದಟ್ ವಿ ಹ್ಯಾವ್ ಟು ಸಿ ದ ಕಾರ್ನಿಯಾ. ಕಂಜಂಕ್ಟಿವಾ ಇನ್ವಾಲ್ವ್ ಆಗಿದ್ರೆ ಏನಂತ ತೊಂದರೆ ಆಗೋದಿಲ್ಲ. ಬಟ್ ಇಫ್ ಪ್ರೋಗ್ರೆಸಸ್ ಆನ್ ಟು ಕಾರ್ನಿಯಾ ಇಟ್ ಕಾಸಸ್ ಬ್ಲರಿಂಗ್ ಆಫ್ ವಿಷನ್. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಟೆಲಿಂಗ್ ಯುವರ್ ಪೇಷಂಟ್ಸ್ ಡ್ರಾಪ್ಸ್ ಹಾಕಿದ್ರು ಸಹ, ಸರಿ ಆಗ್ತಿದ್ರು ಸಹ ಒಂದ್ಸಲಿ ಕಣ್ಣಿನ ಡಾಕ್ಟರ್ ತೋರಿಸಿ ಅಂತ. ನೆಕ್ಸ್ಟ್ ವಿಲ್ ಪ್ರೋಗ್ರೆಸ್ ಫಾರ್ವರ್ಡ್. ಓಕೆ, ಇದರಲ್ಲಿ ಸ್ವಲ್ಪ ವಿಡಿಯೋಸ್ ಇದೆ, ನಾಟ್ ನೆಸರಿ. Ciprofloxacin. Virus is next. Coming to the viral infections. Next slide. You can there's a small video if you can play. If you can go back. In the next slide, yeah, if you can play a small video there. Screen ಮೇಲೆ click ಮಾಡಿದ್ರೆ there's a play button. Just one second. Next slide, sir. Yes, on this screen, there's a on the screen, on the black part no kaze. So that's a video of a T lymphocyte eating a cell of a virus. So ನಮ್ಮ ಬಾಡಿ ಡಿಫೆನ್ಸ್ ತುಂಬಾ ಚೆನ್ನಾಗಿದೆ. T lymphocyte ಒಂದು 10 ಸೆಕೆಂಡ್ ಅಲ್ಲೇ ವೈರಸ್ ಇನ್ಫೆಕ್ಟೆಡ್ ಸೆಲ್ ನ ಹೊಡೆದಾಕ್ಬಿಡುತ್ತೆ. My summary of this is that our body has the capability to defend itself against viruses. So you have to give it time as well. So all viral infections are self-limiting, as you know. So after idaga, you should just make sure that viruses do not bring their friends, which are bacteria and other microorganisms. So we can move on to the next slide. Viral conjunctivitis alli ನಾನು ಹೇಳಿದಂಗೆ ತುಂಬಾ ನಿಮಗೆ ಕಂಟೇಜಿಯಸ್ ಇರುತ್ತೆ. There is more of watering, redness, discharge ಅಷ್ಟಿರೋದಿಲ್ಲ. ಪ್ರಿಕಿಂಗ್ ಸೆನ್ಸೇಷನ್ ಇರುತ್ತೆ. ಕಣ್ಣಿಗೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇವ್ರಿಗೆ ವೈರಲ್ ಇನ್ಫೆಕ್ಷನ್ ಆಗಿದೆ ಅಂತ. ನೆಕ್ಸ್ಟ್ ಸ್ಲೈಡ್ ಸರ್. ಈಗ ನಾನು ಕಣ್ಣನ್ನ ಎವರ್ಟ್ ಮಾಡಿ ನೋಡಿದಾಗ ನಿಮಗೆ ಇನ್ ಯೋರ್ ಕ್ಲಿನಿಕ್ ಇಫ್ ಯು ಕ್ಯಾನ್ ಸಿ ಸ್ಮಾಲ್ ಪಾರ್ಟಿಕಲ್ಸ್, ಫಾಲಿಕಲ್ಸ್ ಅಂತ ಹೇಳ್ತೀವಿ. ದೇ ಲುಕ್ ಲೈಕ್ ಬಾಯ್ಸ್ ಆಗೋಗ್ರೇನ್ಸ್ ಅಂತ. ಸೊ ದೀಸ್ ಟೂ ಲುಕ್ ಸಿಮಿಲರ್. ಈ ತರ ಇದ್ರೆ ದಟ್ ಕ್ಯಾನ್ ಗಿವ್ ಯು ಅನ್ ಐಡಿಯಾ ದಟ್ ಇಟ್ ಇಸ್ ಅ ವೈರಲ್ ಇನ್ಫೆಕ್ಷನ್ ಅಂಡ್ ಯು ಹ್ಯಾವ್ ಟು ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್. ನೆಕ್ಸ್ಟ್ ಸ್ಲೈಡ್. ಕಾರ್ನಿಯಲ್ ಅಲ್ಸರ್ ಇದು ನೆಕ್ಸ್ಟ್ ಸ್ಟೇಜ್. ನಿಮ್ಗೆ ಆತರ ಆದಾಗ ಕಾರ್ನಿಯಾದಲ್ಲಿ ಈ ತರ ವೈಟಿಸ್ ನಿಮಗೆ ಅಲ್ಸರ್ ಕಾಣುತ್ತೆ. ದಿಸ್ ಹ್ಯಾಸ್ ಟು ಬಿ ರೆಫರ್ಡ್. ಪ್ಲೀಸ್ ಡೋಂಟ್ ಟ್ರೀಟ್ ಇಟ್ ಅಟ್ ಯೋರ್ ಸೆಟಪ್ಸ್. ಪ್ಲೀಸ್ ರೆಫರ್ ಇಟ್ ಬಿಕಾಸ್ ಇದು ಅಲ್ಸರೇಟ್ ಆಗಿ ಜಾಸ್ತಿ ಆದ್ರೆ ಕಣ್ಣು ಪರ್ಫೋರೇಟ್ ಆಗಿ ಇಟ್ ವಿಲ್ ಕಾಸ್ ಪರ್ಮನೆಂಟ್ ಬ್ಲೈಂಡ್ನೆಸ್. ಓಕೆ, ದಟ್ಸ್ ಅ ಟೋಟಲ್ ಕಾರ್ನಿಯಲ್ ಅಲ್ಸರ್. ನೆಕ್ಸ್ಟ್ ಸ್ಲೈಡ್. ಕಾರ್ನಿಯಲ್ ಅಲ್ಸರ್ ಹೀಗಾದ್ಮೇಲೆ ಕಾರ್ನಿಯಲ್ ಒಪಾಸಿಟಿ ಆಗುತ್ತೆ. ಕಾರ್ನಿಯಲ್ ಒಪಾಸಿಟಿ ಆದ್ರೆ ಇದರಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಐ ಡೊನೇಷನ್ ಅಂತ ಪ್ಲೀಸ್ ನಿಮ್ಮ ಪೇಷಂಟ್ಸ್ ಯಾರು ಬಂದ್ರೆ ದಯವಿಟ್ಟು ಅವ್ರಿಗೆ ಅಡ್ವೈಸ್ ಮಾಡಿ. ಐ ಡೊನೇಷನ್ ಮೀನ್ಸ್ ಓನ್ಲಿ ಕಾರ್ನಿಯಾ ಡೊನೇಷನ್. It is not that anything can be donated.
ಸೊ ಆ ಥರ ಇದೆ. ಕೆಲವರು ಹೇಳ್ತಾರೆ ಸರ್ ನನ್ನ ಮಗನಿಗೆ 2 ಕಣ್ಣು ಇಲ್ಲ ಸರ್, ನನಗೆ 2 ಕಣ್ಣಿದೆ, ನನಗೆ 80 ವರ್ಷ ತುಂಬ ವಯಸ್ಸಾಗ್ಬಿಟ್ಟಿದೆ, ಒಂದು ಕಣ್ಣು ನನ್ನ ಮಗನ ಕೊಟ್ಕೊಡ್ತೀನಿ ಸರ್ ಅಂತ. ಅವೆಲ್ಲ ಸಾಧ್ಯ ಆಗದಿರೋ ಮಾತುಗಳು. ದಟ್ ಈಸ್ ನಾಟ್ ಡನ್. Only corneal blindness can be treated if there is corneal opacity. So nothing else, not the retina, not the nerve, not anything else can be donated. Please make sure that you're telling your patients that. Okay. Allergy, Clemens Montpellier ಅವರು ಅಧ್ಯಯನ ಮಾಡಿದ್ರು ಬಹಳ 1700ರಲ್ಲಿ. So mechanism of allergy is I don't think we require that. Next slide sir. ಮೋಸ್ಟ್ ಕಾಮನ್ ಅಲರ್ಜಿ ಸಿಂಪ್ಟಮ್ ಇಚ್ಚಿಂಗು. ಮೂಗಲ್ ಕಡ್ತಾ ಬಂದ್ರೆ ಕಣ್ಣಲ್ಲೂ ಕಡ್ತಾ ಬಂದೇ ಬರುತ್ತೆ, ಗ್ಯಾರಂಟಿ ಇರುತ್ತೆ, ಸುಮಾರು ಜನಕ್ಕೆ ಇರುತ್ತೆ. ಅಲರ್ಜಿ ಕಂಜಂಕ್ಟಿವೈಟಿಸ್ ನಿಮಗೆ ಕಂಜಂಕ್ಟಿವೈಟಿಸ್ ತರನೇ ಕಾಣುತ್ತೆ, ಬಟ್ ಒನ್ ಪ್ರಾಮಿನೆಂಟ್ ಸಿಂಪ್ಟಮ್ ವಿಚ್ ಪೇಷಂಟ್ಸ್ ವಿಲ್ ಟೆಲ್ ಯು ಇಸ್ ದಟ್ ದೇ ವಾಂಟ್ ಟು ರಬ್ ದೇರ್ ಐಸ್. ದೇ ವಿಲ್ ಕೀಪ್ ಆನ್ ರಬ್ಬಿಂಗ್ ದರ್ ಐಸ್ ಅಂಡ್ ದಟ್ ಬಿಕಮ್ಸ್ ಅ ವಿಷಿಯಸ್ ಸರ್ಕಲ್. ಆ ಥರ ಇದ್ದಾಗ ವಾಟ್ ಪೀಪಲ್ ಡೂ ಇಸ್, ಹಳ್ಳಿಲಿರೋ ಅವ್ರಿಗೆ ಲೈಟ್ ಅವರು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅವರು ಸ್ಟಿರಾಯ್ಡ್ ಡ್ರಾಪ್ಸ್ ತಗೊಂಡು ಹಾಕ್ತಾ ಇರ್ತಾರೆ. ಬಿಕಾಸ್ ಇಟ್ ಇಸ್ ಅವೈಲೇಬಲ್ ಅಟ್ 8 rupees 10 rupees. ಸೊ ಆ ಥರ ಇದ್ದಾಗ ಭಾಳ ವರ್ಷ ಹಾಕೊಂಡು ಕ್ಯಾಟ್ರಾಕ್ಟ್ ಬರ್ಸ್ಕೊಂಡು ಗ್ಲಾಕೋಮಾ ಬರ್ಸ್ಕೊಂಡು ನಮ್ಮ ಹತ್ರ ಬರ್ತಾರೆ. ನಿಮ್ಮ ಹತ್ರ ಯಾವ್ದಾದ್ರು ಅಲರ್ಜಿ ಪೇಷಂಟ್ಸ್ ಇದ್ರೆ, ಇಫ್ ಯು ಹ್ಯಾವ್ ಎನಿ ಡೌಟ್ ದಟ್ ದೇ ಹ್ಯಾವ್ ಅಲರ್ಜಿಕ್ ಕಂಜಂಕ್ಟಿವೈಟಿಸ್, ಪ್ಲೀಸ್ ಡು ನಾಟ್ ಟ್ರೀಟ್ ದಮ್ ವಿತ್ ಸ್ಟೆರಾಯ್ಡ್ ಐ ಡ್ರಾಪ್ಸ್ ಬಿಕಾಸ್ ಇನ್ ದ ಲಾಂಗ್ ಟರ್ಮ್ ದೇ ಕ್ಯಾನ್ ಕಾಸ್ ಯು ಹಾರ್ಮ್. ನಾಳೆ ಬಂದು ನಿಮ್ಮನ್ನ ಇಟ್ಕೋತಾರೆ, ದಯವಿಟ್ಟು ಅದು ಮಾಡಬೇಡಿ. ಓಕೆನಾ? ಓಕೆ. ಸೊ ಅವಾಯ್ಡೆನ್ಸ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಅಲರ್ಜಿ. ಅವಾಯ್ಡೆನ್ಸ್ ಅಂದರೆ ಧೂಳಿಂದ ದೂರ ಇರೋದು. ಸ್ಟಿರಾಯ್ಡ್ ಡ್ರಾಪ್ಸ್ ಹೈ ಜಾಸ್ತಿ ಎಕ್ಸ್ಟೆಂಟ್ ಇದ್ದಾಗ ಕೊಡ್ತೀವಿ ಅಂಡ್ ಇಟ್ ಇಸ್ ಟೇಪರ್ಡ್ ಆಫ್ ಕ್ವಿಕ್ಲಿ ಅಂಡ್ ಯೂಶಲಿ 12-13 years ರಿಸರ್ವ್ ಆಗ್ಬಿಡುತ್ತೆ. ಸೊ ಯು ಡೋಂಟ್ ನೀಡ್ ಟು ವರಿ ಮಚ್. ಓಕೆ ಸರ್, ನೆಕ್ಸ್ಟ್ ಸ್ಲೈಡ್. ಲಿಡ್ ಇನ್ಫೆಕ್ಷನ್ಸ್ ಕಾಮನ್ ಆಗಿ ಬರೋದು ನಿಮ್ಮ ಹತ್ರ ಕಣ್ಕುಟ್ಗೆ ಅಂತ ಬರ್ತಾರೆ. ಸೊ ದಿಸ್ ಇಸ್ ದ ಲಿಡ್ ಅನಾಟಮಿ. ಸೊ ಕಣ್ಕುಟ್ಗೆ ಅಂದ್ರೆ ನಿಮ್ಮ ಐಲಿಡ್ ಇದರಲ್ಲಿ ಕಣ್ಣಿನ ಕೂದಲಿನ ಬೇಸಲ್ಲಿ ಆಗಿದ್ರೆ ಫಸ್ಟ್ ಪಾಯಿಂಟಿಂಗ್ ಇದ್ರೆ ಅದು ಕಣ್ಕುಟ್ಗೆ ಅಂತ. ಇದು ಇಸ್ ಫಿಕ್ಸ್ಡ್. ಸೊ ಕಣ್ಕುಟ್ಗೆ ಆದ್ರೆ ನಿಮಗೆ ಬೇಗ ರಿಸಾಲ್ವ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಎನಿ ಪರ್ಸನ್ ವಿತ್ ಅನ್ ಐ ಲಿಡ್ ಇನ್ಫೆಕ್ಷನ್ ಪ್ಲೀಸ್ ಸಜೆಸ್ಟ್ ಹಾಟ್ ಕಂಪ್ರೆಸಸ್. ಬಿಸಿನಿ ಶಾಖ ಕೊಡಕ್ಕೆ ಹೇಳಿ, ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಬಿಸಿ ಮಾಡಿಕೊಂಡು ಆರ್ ಡ್ರೈ ಹೀಟ್ ಇಂದ ನಿಮ್ಮ ಐರನ್ ಬಟ್ಟೆಯಲ್ಲಿ ಒಂದು ಬಟ್ಟೆ ತಗೊಂಡು ಬಿಸಿ ಮಾಡಿಕೊಂಡು ನಿಮ್ಮ ಅಫೆಕ್ಟೆಡ್ ಪಾರ್ಟ್ ಎಲ್ಲಿ ಜಾಸ್ತಿ ಪೇನ್ ಇದೆಯೋ ಅಲ್ಲಿಗೆ ಬಿಸಿನೀರು ಇಲ್ಲ ಬಿಸಿ ಬಟ್ಟೆಯಲ್ಲಿ ಶಾಖ ಕೊಟ್ಟು ಒಂದು 10-15 ಸೆಕೆಂಡ್ ಕೊಟ್ಟು ಆಮೇಲೆ ರಿಲ್ಯಾಕ್ಸ್ ಮಾಡಕ್ಕೆ ಹೇಳಿ. ಸೊ ಅದು ದಟ್ ವಿಲ್ ಹೆಲ್ಪ್ ಇನ್ ರೆಸಲ್ಯೂಷನ್ ಆಫ್ ದ ಸ್ವೆಲ್ಲಿಂಗ್, ಪಸ್, ಪೇನ್ ಅಂಡ್ ಇನ್ಫೆಕ್ಷನ್. ಓಕೆನಾ? ಎಲ್ಎಸ್ ಏನು ಅಂದ್ರೆ ಕಣ್ಣು ರೆಪ್ಪೆಯಿಂದ ಬಾರ್ಡರ್ ಇಂದ ಒಳಗಿರುತ್ತೆ. ದಟ್ ಇಸ್ ಅ ಪೇನ್ಲೆಸ್ ಲಿಡ್ ಸ್ವೆಲ್ಲಿಂಗ್ ವಿಚ್ ರಿಕ್ವೈರ್ಸ್ ಟ್ರೀಟ್ಮೆಂಟ್ ವಯಾ ಎಕ್ಸಿಷನ್. ಸೊ ಕೆಲಸಿಯನ್ ತೆಗೆದ ಮೇಲೆ ನಾವು ಒಳಗೆ ಅಪ್ರೋಚ್ ಇಂದ ತೆಗಿತೀವಿ. ಸೊ ದಿಸ್ ಇಸ್ ಒನ್ ಥಿಂಗ್. ಆರ್ಬಿಟಲ್ ಸೆಪ್ಟಮ್ ಇಸ್ ನಾಟ್ ಆ ಥರದ್ದೇನು ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಬರೋದಿಲ್ಲ. ಓನ್ಲಿ ಥಿಂಗ್ ಇಸ್ ಆರ್ಬಿಟಲ್ ಸೆಪ್ಟಮ್ ಮುಂದೆ ಆದ್ರೆ ಆರ್ಬಿಟಲ್ ಸೆಲ್ಯುಲೈಟ್, ಹಿಂದೆ ಆದ್ರೆ ಆರ್ಬಿಟಲ್ ಸೆಲ್ಯುಲೈಟಿಸ್ ಅಂತ ಹೇಳ್ತೀವಿ. ಸೊ ಕಣ್ಣಲ್ಲಿ ಆರ್ಬಿಟಲ್ ಸೆಲ್ಯುಲೈಟಿಸ್ ಬಂದ್ರೆ ಪೇಷಂಟ್ ಈ ತರ ಬರ್ತಾರೆ ನಿಮ್ಮ ಹತ್ರ. ಮೂಗಿನ ಇನ್ಫೆಕ್ಷನ್ ಆಗಿತ್ತು, ನೆಗಡಿ ಆಗಿತ್ತು, ಜ್ವರ ಬಂದಿತ್ತು, ಅದಾದ್ಮೇಲೆ ಕಣ್ಣು ಫುಲ್ ಊದ್ಕೊಂಡಿದೆ ಅಂತ. ದಿಸ್ ಇಸ್ ಅನ್ ಆಫ್ಥಾಲ್ಮಿಕ್ ಎಮರ್ಜೆನ್ಸಿ. ವಿ ಹ್ಯಾವ್ ಟು see it soon because if this infection progresses, it may involve the optic nerve, it may involve the meninges, it may involve the brain. ಸೊ ಈ ತರ ಯಾರೋ ಪೇಷಂಟ್ ಕಂಡು ಬಂದ್ರೆ ಆ ತರ ಯು ಪ್ಲೀಸ್ ಟ್ರೈ ಟು ಓಪನ್ ದ ಲಿಡ್. ನಿಮ್ಮಲ್ಲಿ ಒಂದು ಟಾರ್ಚ್ ಇಟ್ಕೊಂಡಿರಿ, ಐಲಿಡ್ ಓಪನ್ ಮಾಡಿ ಸ್ವಲ್ಪ ತೆರೆದು ನೋಡಿ ಪ್ಯೂಪಿಲ್ ರಿಯಾಕ್ಟಿವ್ ಇದೆಯೋ ಇಲ್ಲೋ ಅಂತ. If pupil is reactive, that means the patient is on the safer side. If pupil is sluggishly reactive, pupil reaction ಗೊತ್ತಿರುತ್ತೆ ನಿಮಗೆ. ಸೊ ಆ ಥರ ಸ್ಲಗಿಶ್ ಆದರೆ ನಿಮಗೆ ಬೇಗ ಕಳಿಸ್ಬೇಕು ಅಂತ. ಎನಿವೇ 2 ಕೇಸಲ್ಲೂ ನೀವು ಕಳಿಸ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಬ್ಲೆಫರೈಟಿಸ್ ನಾಟ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಡೆಫ್ ಟ್ರಯಾಂಗಲ್ ಫಾರ್ ಫೇಸ್ ನಿಮಗೆಲ್ಲ ಗೊತ್ತಿರುತ್ತೆ. ಮೂಗ್ ಹತ್ರ ಇಲ್ಲ ತುಟಿ ಹತ್ರ ಇನ್ಫೆಕ್ಷನ್ ಆದರೆ ಏನಾದ್ರು ಇದ್ರೆ ಕ್ಯಾವರ್ನಸ್ ಸೈನಸ್ ಥ್ರಾಂಬೋಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಟೆಲ್ ಯುವರ್ ಪೇಷಂಟ್ಸ್ ಹೂ ಆರ್ ಇಸ್ ಹ್ಯಾವಿಂಗ್ ಸಮ್ what or something on the nose not to prick it because it can involve the cavernous sinus leading to involvement of the 3rd, 4th and 6th cranial nerves and optic nerve. Later stages ಅಲ್ಲಿ ಈ ತರ ಕಾಣುತ್ತೆ. ನೆಕ್ಸ್ಟ್ herpes zoster ophthalmicus will be facing with you. ಸೊ ನಾನೇನು ಹೇಳೋದಿಲ್ಲ, ನೀವು ನನಗೆ ಹೇಳ್ಕೊಡ್ಬೇಕು ಏನು ಮಾಡಬೇಕು ಅಂತ. ophthalmic lesion of trigeminal nerve is the one which is most commonly involved. ಓಕೆ, ಸೊ ಇದು ಒಂದು ಪಾಯಿಂಟ್ ನಾನು ಎಲ್ಲರಿಗೂ ಅಡ್ವೈಸ್ ಮಾಡ್ತೀನಿ. ಏನಂದ್ರೆ ಯಾರು ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಕನ್ನಡಕ ಹಾಕೊಳ್ಳಿ, ಇಲ್ಲ ರೈಡಿಂಗ್ ಗ್ಲಾಸ್ ಹಾಕೊಳ್ಳಿ, ಇಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಳ್ಳಿ, ಇಲ್ಲ ಹೆಲ್ಮೆಟ್ ಗ್ಲಾಸ್ ಹಾಕೊಳ್ಳಿ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಯಾವ ತರ ಏನ್ ಧೂಳು ಬೀಳುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಆ ತರ ಇದ್ದಾಗ ದ ಮೋಸ್ಟ್ ಕಾಮನ್ ಪಾಯಿಂಟ್ ಆಫ್ ನಿಮಗೆ ಫಾರಿನ್ ಬಾಡಿ ಇಸ್ ದ ಸಲ್ಕಸ್ ಸಬ್ಟಾಸಾಲಿಸ್ ಅಂತ ಹೇಳ್ತೀವಿ. ನಿಮಗೆ ಪೇಷಂಟ್ ಯಾರು ಫಾರಿನ್ ಬಾಡಿ ಅಲ್ಲಿ ಕಣ್ಣು ಚುಚ್ತಾ ಇದೆ ಅಂತ ಬಂದ್ರೆ ಫಸ್ಟ್ ಪ್ಲೀಸ್ ರೆಪ್ಪೆನ ಉಲ್ಟಾ ಮಾಡಿ ನೋಡಿ. ಅಲ್ಲೇ 90% ನಿಮಗೆ ಏನೋ ಒಂದು ಧೂಳು ಕೂತಿರುತ್ತೆ. ಒಂದು ಸಿಂಪಲ್ ಕಾಮನ್ ನಿಮ್ಮ ಬಡ್ಡಿಂದ ಅದನ್ನ ಸ್ವೈಪ್ ಮಾಡ್ಬೋದು.
ಅದಾದ್ಮೇಲೂ ನಿಮಗೆ ಪೇಷಂಟ್ ಏನಾದ್ರು ಚುಚ್ತಾ ಇದೆ ಅಂತ 2-3 ದಿನ ಹೇಳಿದ್ರೆ ಯು ಹ್ಯಾವ್ ಟು ಪ್ರಿಸ್ಕ್ರೈಬ್ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಲೈಕ್ ಮಾಕ್ಸಿಫ್ಲಾಕ್ಸಿನ್, ಸಿಪ್ರೋಫ್ಲಾಕ್ಸಿನ್ ಓಕೆ, ಬಟ್ ಇತ್ತೀಚೆಗೆ ನಾವು ಮಾಕ್ಸಿ ಕಡೆ ನಾವು ಟರ್ನ್ ಆಗಿದ್ದೀವಿ. 4 times a day, 3 days 4 days ಹಾಕೊಳ್ಳಿ. ಅದ್ರ ಮೇಲೂ ಏನಾದ್ರು ತೊಂದರೆ ಅನ್ಸಿದ್ರೆ ಯು ಹ್ಯಾವ್ ಟು ರೆಫರ್ ಇಟ್ ಬಿಕಾಸ್ ಇಟ್ ಕ್ಯಾನ್ ಮೀನ್ ದಟ್ ಕಾರ್ನಿಯಾ ಇಸ್ ಗೆಟಿಂಗ್ ಇನ್ವಾಲ್ವ್ಡ್ ಅಂತ. ಓಕೆ, ದಿಸ್ ಇಸ್ ಅ ಕಾಮನ್ ಫಾರಿನ್ ಬಾಡಿ. ಸಾಮಾನ್ಯವಾಗಿ ವೆಲ್ಡಿಂಗ್ ಮಾಡೋರು, ಗ್ರೈಂಡಿಂಗ್ ಮಾಡೋರು, ಐರನ್ ಪಾರ್ಟಿಕಲ್ಸ್ ಗಟ್ಟಿ ಇರುತ್ತಲ್ಲ ಕಣ್ಣು ಮೇಲೆ ಬಿದ್ದ್ಬಿಡುತ್ತೆ. ಇದಾದ್ರೆ ನಿಮಗೆ ತೆಗೆಯೋದು ಕಷ್ಟ ಆಗುತ್ತೆ, ಯಾಕಂದ್ರೆ ವಿ ನೀಡ್ ಸ್ಟ್ರಿಕ್ಟ್ ಮೈಕ್ರೋ ನಮಗೆ ಮ್ಯಾಗ್ನಿಫಿಕೇಶನ್ ಬೇಕಾಗುತ್ತೆ. ಯು ಕಾಂಟ್ ರಿಮೂವ್ ಇಟ್ ವಿತ್ ವಾಷಿಂಗ್, ಯು ಕಾಂಟ್ ರಿಮೂವ್ ಇಟ್ ವಿತ್ ಬಟ್ ಯು ಹ್ಯಾವ್ ಟು ರಿಮೂವ್ ಇಟ್ ವಿತ್ ನೀಡಲ್ ಅಂಡರ್ ಸ್ಲಿಟ್ ಲ್ಯಾಂಪ್. ಆ ಥರ ಮಾಡಿದ್ರೇನೆ ಬೆಟರು. ಸೊ ಯಾರು ದಯವಿಟ್ಟು ನಿಮ್ಮ ಇದರಲ್ಲಿ ಕಾರ್ನಿಯಾ ಮೇಲೆ ಇನ್ವಾಲ್ವ್ ಆಗಿದ್ರೆ ಪ್ಲೀಸ್ ಡು ನಾಟ್ ಗೋ ಅಂಡ್ ಟಚ್ ಇಟ್. ಏನಾದ್ರು ಒಳಗೆ ಹೋಗೋ ಸಾಧ್ಯತೆಗಳು ಇರುತ್ತೆ. ಸೊ ದೀಸ್ ಆರ್ ಸಮ್ ಕೇಸಸ್ ಆಫ್ ಇಂಟ್ರಾಕ್ಯುಲರ್, ಅಂದ್ರೆ ಕಣ್ಣೊಳಗೆ 20 ವರ್ಷದ ಮುಂಚೆ ಫಾರಿನ್ ಬಾಡಿ ಬಂದು ನಾವು ತೆಗೆದಿರೋದು. Okay, next we'll move to the next slide. Iridocyclitis is commonly seen in patients with arthritis. ಕಣ್ಣು ಒಳಗೆ ನೋಡಿದಾಗ ನಮಗೆ ಈ ತರ ಫ್ಲೇರ್ ಅಂಡ್ ಸೆಲ್ಸ್ ಕಾಣುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್, ನೋ ಪ್ರಾಬ್ಲಮ್. ವಿಲ್ ಕಮ್ ಟು ಓಕೆ ಸಿ ಡಯಾಗ್ನೋಸಿಸ್ಟೈಟಿಸ್. ಓಕೆ, ಡಯಾಗ್ನೋಸಿಸ್ಟೈಟಿಸ್ ಐ ಜಸ್ಟ್ ವಾಂಟ್ ಟು ಟೆಲ್ ಒನ್ ಥಿಂಗ್ ಇಸ್ ನಮ್ಮ ಲ್ಯಾಕ್ರಿಮಲ್ ಸ್ಯಾಕ್ ಇನ್ವಾಲ್ವ್ಮೆಂಟ್ ಇದ್ರೆ ಮಕ್ಕಳಲ್ಲಿ ಇಲ್ಲ ದೊಡ್ಡವರಲ್ಲಿ ಈ ಏರಿಯಾದಲ್ಲಿ ಟೆಂಡರ್ ಸ್ವೆಲ್ಲಿಂಗ್ ಇದ್ರೆ ಬಿಟ್ವೀನ್ ದಿ ಐ ಅಂಡ್ ದ ನೋಸ್, this is commonly the inflammation of the lacrimal sac. You can prescribe a broad spectrum antibiotic. ಹಾಗೆ ನೀವು ಪೇನ್ ಕಿಲ್ಲರ್ಸ್ ಪ್ರಿಸ್ಕ್ರೈಬ್ ಮಾಡಬಹುದು. ಆಗ್ಮೆಂಟಿನ್ TDS or BD ಪ್ರಿಸ್ಕ್ರೈಬ್ ಮಾಡಿ 625 and diclofenac plus cerebrotide ಇದ್ರೆ ಮಾಡಬಹುದು. ಬಟ್ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಸೀನ್ ಬೈ ಅನ್ ಆಫ್ಥಮಾಲಜಿಸ್ಟ್. ಯಾಕೆ ಅಂದ್ರೆ ಈ ತರ ಸ್ವೆಲ್ಲಿಂಗ್ ಬಂದ್ಮೇಲೆ ಆ ಲ್ಯಾಕ್ರಿಮಲ್ ಸ್ಯಾಕ್ ಬ್ಲಾಕ್ ಆಗ್ಬಿಡುತ್ತೆ and it will lead to continuous watering of the eye. ಸೊ ಆ ತರ ಇದ್ದಾಗ we'll have to remove the sac and make another pathway called dacryocystorenectomy ಅಂತ ಮಾಡ್ತೀವಿ. Okay, coming to the this is my main topic ಇವತ್ತಿಗೆ. ಗ್ಲಾಕೋಮಾ ನಿಮಗೆಲ್ಲ ಆಗಿರುತ್ತೆ, ಬಟ್ ಹೌ ಇಟ್ ಎಕ್ಸಾಕ್ಟ್ಲಿ ಫಾರ್ಮ್ಸ್ ಇಸ್ ನಮ್ಮ ಸಿಲಿಯರಿ ಬಾಡಿಯಿಂದ ಫ್ಲೂಯಿಡ್ ಬಂದು ಐರಿಸ್ ಇಂದ ಹೋಗಿ ನಮ್ಮ ಟ್ರಬ್ಯಾಕ್ಯುಲರ್ ಮೆಶ್ವರ್ಗೆ ಡ್ರೈನ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ನಾರ್ಮಲ್ ಪಾತ್ವೇ ಆಫ್ ಡ್ರೈನೇಜ್. ಒನ್ಸ್ ದರ್ ಇಸ್ ಬ್ಲಾಕೇಜ್ ಆಫ್ ದ ಪಾತ್ವೇ, ಸೊ there is fluid accumulation causing increased pressure in the eye, and this is transmitted to the optic nerve, which is the most delicate part of the eye. This is called glaucoma, broad sense ಅಲ್ಲಿ. ಗ್ಲಾಕೋಮಾ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ, ಆಫ್ಥಮಾಲಜಿಸ್ಟ್ ಮಾತ್ರ ಗೊತ್ತಾಗೋದು, ಇನ್ ಆಪ್ಟಿಕಲ್ ಶಾಪ್ ಅಲ್ಲೂ ಗೊತ್ತಾಗಲ್ಲ. ಯಾಕಂದ್ರೆ ಇನಿಷಿಯಲ್ ಸ್ಟೇಜಸ್ ಆಫ್ ಗ್ಲಾಕೋಮಾ ಅಂದ್ರೆ ಸೆಂಟ್ರಲ್ ವಿಷನ್ ಕ್ಲಿಯರ್ ಆಗಿರುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್ is the field of vision starts to decrease. ಬರ್ತಾ only there will be an island of central vision, last ಅಲ್ಲಿ ಅದು ಕ್ಲೋಸ್ ಆಗಿಬಿಡುತ್ತೆ. So what you can see is the optic nerve which is healthy in the left side, ಅದರಲ್ಲಿ you don't see much of yellow. So the yellow part you see in the extreme corner is a depression. ಹಳ್ಳ ಆಗಿರೋ ನರದಲ್ಲಿ ಹಳ್ಳ ಆಗಿರೋದನ್ನ ನಾವು ಈ ತರ ಆಪ್ಟಿಕ್ ಕಪ್ ಹ್ಯಾಸ್ ವೈಡೆಂಡ್ ಅಂತ ಹೇಳ್ತೀವಿ. ದಟ್ ಇಸ್ ದ ಲಾಸ್ಟ್ ಸ್ಟೇಜ್. ಇನಿಷಿಯಲಿ ಡ್ರಾಪ್ಸ್ ಕೊಟ್ಟಿದ್ರೆ ನಾವು ಪ್ರೆಷರ್ ಕಡಿಮೆ ಮಾಡ್ತೀವಿ, ಕಡಿಮೆ ಆಗಲಿಲ್ಲ ಅಂದ್ರೆ ವಿ ಗೋ ಫಾರ್ ಸರ್ಜರಿ. ಓಕೆ, ನೆಕ್ಸ್ಟ್ ಐ ಥಿಂಕ್ ವಿಲ್ ಕಮ್ ಟು ದ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಕಾರ್ನಿಯಲ್ ಬ್ಲೈಂಡ್ನೆಸ್. ನೆಕ್ಸ್ಟ್ ಸ್ಲೈಡ್. ಇದೆಲ್ಲ ಇತ್ತೀಚೆಗೆ ಜಾಸ್ತಿ ಜನಕ್ಕೆ ಆಗ್ತಾ ಇದೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ದಿಸ್ ಇಸ್ ಟೆರಿಜಿಯಂ ಇತ್ತೀಚೆಗೆ ಆಟೋಗ್ರಾಫ್ ಹಾಕಿ ನಾವು ಇದು ಮಾಡ್ತಾ ಇದೀವಿ. ವಿ ಟೇಕ್ ಅ ಗ್ರಾಫ್ ಫ್ರಮ್ ದ ಸೇಮ್ ಐ, ವಿ ರಿಮೂವ್ ದ ಟೆರಿಜಿಯಂ ಅಂಡ್ ವಿ ಪುಟ್ ಅನದರ್ ಗ್ರಾಫ್ ಇನ್ ಇಟ್ಸ್ ಪ್ಲೇಸ್ ವಿತೌಟ್ ಎನಿ ಸೂಚರ್ಸ್, ವಿತೌಟ್ ಎನಿ ಬ್ಯಾಂಡೇಜ್. ಇತ್ತೀಚೆಗೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ಸ್ಲೈಡ್. ಒಂದೇ ಒಂದು ನಿಮಿಷ ನಾನು ಏನೋ ಹೇಳಕ್ಕೆ ಹೇಳಿದ್ರೆ, ಈ ಕ್ಯಾಟ್ರಾಕ್ಟ್ ಈಗ ನಿಮ್ಗೆ ರೈಟ್ ಅಲ್ಲಿ ಕ್ಯಾಟ್ರಾಕ್ಟ್ ಕಾಣ್ತಿದೆ, ಲೆಫ್ಟ್ ಅಲ್ಲಿ ಜಲಪಾತ ಕಾಣ್ತಿದೆ. ಇದಕ್ಕೂ ಏನ್ ಲಿಂಕ್ ಅಂತ ನೀವು ಅನ್ಕೋಬಹುದು. ಬಟ್ ಏನಂದ್ರೆ ಲ್ಯಾಟಿನ್ ನಲ್ಲಿ ಕ್ಯಾಟರಾಕ್ಟ್ ಅಂತ ಹೆಸರು ಬಂದಿದ್ದು ಬಿಕಾಸ್ ದಿಸ್ ಲುಕ್ ಲೈಕ್ ಅ ವಾಟರ್ ಫಾಲ್. ಸೊ ಅರ್ಲಿಯರ್ ಟೈಮ್ ಅಲ್ಲಿ ವೆನ್ ದೇ ವರ್ ಸ್ಟಡಿಂಗ್ ದಿ ಐಸ್, ದೇ ಥಾಟ್ ದಟ್ ದಿಸ್ ಕಲರ್ ಇನ್ ದಿ ಐ ರಿಸೆಂಬಲ್ ದ ಕಲರ್ ಆಫ್ ಅ ವಾಟರ್ ಫಾಲ್ ಅಂತ. ಸೊ ಅಲ್ಲಿಂದ ಈ ತರ ಲೆನ್ಸ್ ಬೆಳ್ಳಗಾಗೋದನ್ನ ಲ್ಯಾಟಿನ್ ಅವರು ಕ್ಯಾಟರಾಕ್ಟ ಅಂತ ಹೆಸರಿಟ್ಟು. ಸೊ ದಟ್ಸ್ ವೈ ಕ್ಯಾಟರಾಕ್ಟ್ ಇಸ್ ಕ್ಯಾಟರಾಕ್ಟ್ ಬಿಕಾಸ್ ಇಟ್ ಲುಕ್ಸ್ ಲೈಕ್ ಅ ವಾಟರ್ ಫಾಲ್. ಎರಡು ಒಂದೇ ಬಣ್ಣದ ಇರುತ್ತೆ. ಓಕೆ, next slide. Dr. Lucio, she has explained everything regarding the cataract. I would like to come to some important interesting points regarding the various shades of cataract which we can remove. We have removed in toto actually once when I was in Uttar Pradesh, and you can see as the cataract becomes harder, it becomes black. It becomes very difficult to remove. So that is why we tell people that it evantara chandra grahana tara kanutte, totally black, amase. So when it becomes so black, it is difficult to cut it.
ಸೊ ವೆನ್ ಇಟ್ ಈಸ್ ಲೈಕ್ ದಟ್ ವಿ ಅಡ್ವೈಸ್ ಪೀಪಲ್. ಇತ್ತೀಚೆಗೆ ಏನೋ ಹಳೆ ಕಾಲದಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಬಲಿಯಕ್ಕಾಯಿರಿ ಅವೆಲ್ಲ ಇಲ್ಲ, ಎಷ್ಟು ಬೇಗ ಮಾಡಿಸ್ಕೋತಿರೋ ಅಷ್ಟು ಬೇಗ ಕಾಣುತ್ತೆ. ಹಿಂದಿಲಿ ಈಗ ಒಂದು ಹೇಳಿಕೆ ಬರ್ತಾ ಇದೆ, ಜಿತನ ಕಚ್ಚಾ ಹೈ ಉತನ ಅಚ್ಚಾ ಹೈ, ಪಕಾನೆ ಮತ್ ದೀಜಿಯೆ ಅಂತ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್. ಇಟ್ಸ್ ಅ ಪೋಸ್ಟೇಜ್ ಸಬ್ ಕ್ಯಾಪ್ಸುಲ್ ಕ್ಯಾಟ್ರಾಕ್ಟ್. ಓಕೆ, ನೆಕ್ಸ್ಟ್. ಕ್ಯಾಟ್ರಾಕ್ಟ್ ಸರ್ಜರಿ ಮುಂಚೆ ಈ ತರ ಕೌಚಿಂಗ್ ಅನ್ನು ಮಾಡ್ತಿದ್ರು. ಒಂದು ಜಸ್ಟ್ ಪಿನ್ ತಗೊಂಡು ಕಣ್ಣನ್ನ ಚುಚ್ಕೊಡ್ತಿದ್ರು. ಕಣ್ಣು ಚುಚ್ಚಿದ್ಮೇಲೆ ಲೆನ್ಸ್ ಹಿಂದೆ ಬಿಡೋಗ್ಬಿಡೋದು, ಅಬ್ಸ್ಟ್ರಕ್ಷನ್ ಕ್ಲಿಯರ್ ಆಗೋದು. ಬಟ್ ಇತ್ತೀಚೆಗೆ ಆ ಥರ ಮಾಡ್ತಿಲ್ಲ. ಆಸ್ ಡಾಕ್ಟರ್ ಲೂಸಿ ಹ್ಯಾಸ್ ಸೆಡ್, ದ ಅಡ್ವಾನ್ಸ್ ಟೆಕ್ನಿಕ್ಸ್ ಆಫ್ ಎಕೋಮಲ್ಸಿಫಿಕೇಶನ್ ಹ್ಯಾವ್ ಬಿನ್ ಫಾಲೋಡ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಫಾಲೋ ನೌ ಡೇಸ್. ನೋ ಇಂಜೆಕ್ಷನ್, ನೋ ಪೇನ್. ಎಲ್ಲರೂ ಸ್ವಲ್ಪ ಟೆನ್ಷನ್ ಮಾಡ್ಕೋತಾರೆ, ಆಪರೇಷನ್ ಅಂದ್ರೆ. ಸೊ ಅದರಲ್ಲಿ ನಮ್ದು ಒಂದು ಕಾರ್ಯ ಬರುತ್ತೆ, ನಾವು ಪೇಷಂಟ್ ಜೊತೆ ಕೂತ್ಕೊಂಡು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸೊ ವಿ ಕ್ಯಾನ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ we are not following the age-old procedure which we used to follow. We are treating with the latest technology. We don't inject you, no pain, no discharge, nothing. Before concluding, I just want to tell two more points. So our photo bantu Harold Ridley anta. So Harold Ridley was the person who created the first intraocular lens. What he did was, so this you can see, there's a person called Gordon Cleaver. So Gordon Cleaver was a pilot in the Royal Air Force in England. ಎರಡನೇ ಪ್ರಪಂಚಾದ್ಯಂತ ಯುದ್ಧದ ಸಮಯ ಆಗಿತ್ತು. ಸೊ ಹಿ ವಾಸ್ ಫ್ಲೈಯಿಂಗ್ ದಿಸ್ ಥಿಂಗ್ ಕಾಲ್ಡ್ ಏರ್ಕ್ರಾಫ್ಟ್ ಕಾಲ್ಡ್ ಹರಿಕೇನ್. ಸೊ ವೆನ್ ಹಿ ವಾಸ್ ಫ್ಲೈಯಿಂಗ್ ದ ಏರ್ಕ್ರಾಫ್ಟ್ ಕಾಲ್ಡ್ ಹರಿಕೇನ್, ಅದರ ಆನ್ ದಟ್ ಡೇ ಹಿ ಡಿಂಟ್ ವೇರ್ ದ ಪ್ರೊಟೆಕ್ಟಿವ್ ಗ್ಲಾಸಸ್. ಸೊ ಪೈಲಟ್ಸ್ ಎಲ್ಲ ಗ್ಲಾಸ್ ಹಾಕೋತಾರೆ, ಅವ್ರಿಗೆ ಏನೋ ತೊಂದರೆ ಆಗಬಾರ್ದು ಅಂತ. ಅವ್ನು ಅವತ್ತು ಹಾಕಿರ್ಲಿಲ್ಲ. ಎದುರುಗಡೆ ವಿಂಡ್ ಶೀಲ್ಡ್ ಗ್ಲಾಸ್ ಎಕ್ಸ್ಪೋಸ್ ಆಗಿತ್ತು. ಸೊ ಎದುರುಗಡೆಯಿಂದ ಯಾರೋ ಬಾಂಬ್ ಹೊಡೆದ್ರು. He was captured, he fell down, the aircraft fell down, it was blasted, and adadmele windshield inda ಕೆಲವು plastic particles it went into his eye. So adadmele Dr. Harold Ridley ಅವರು ಎಕ್ಸಾಮಿನ್ ಮಾಡ್ತಾರೆ ಗಾರ್ಡನ್ ಕ್ಲೀವರ್ ಅವರನ್ನ. ಎಕ್ಸಾಮಿನ್ ಮಾಡಿದ್ಮೇಲೆ ಇದೇನಿದು ಕಣ್ಣಿಗೆ ಈ ತರ ಫಾರಿನ್ ಆಬ್ಜೆಕ್ಟ್ ಹೋದ್ರೂ ಏನು, there is no inflammation, the body is not reacting against it ಅಂತ ಕಂಡಿಡಿದು. So then they examined the material of the windshield. It was polymethyl methacrylate, PMM ಅಂತ ಹೇಳ್ತೀವಲ್ಲ, called perspex ಅಂತ. So then they did some studies and finally they created an intraocular lens and it was implanted on in the Bartholomew Hospital ಅಲ್ಲಿ 1949 ಅಲ್ಲಿ ಇಂಪ್ಲಾಂಟ್ ಆಯಿತು. ಅದು ಅವ್ರು ಮಾಡಿ ಸಾಧನೆಯಿಂದ ಫಸ್ಟ್ 30 ವರ್ಷ ಅವ್ರಿಗೆ ಎಲ್ಲರೂ ಜನ ತೂತು ಅಂತ ಉಗಿದ್ರು, ಇದೇನು ನಿಮ್ ಸೈಂಟಿಫಿಕ್ ಅಲ್ವೇ ಅಲ್ಲ, ಇದಂಗೆ ಹೊರಗಡೆಯಿಂದ ಕಣ್ಣಿಗೆ ಹಾಕ್ತಿದ್ದೀರಾ ಅಂತ. ಸೊ ಫಸ್ಟ್ ನಾವು ಕೇಳ್ತೀವಲ್ಲ, ಫಸ್ಟ್ ನಿಮಗೆ ಬೈತಾರೆ, ನಿಮಗೆ ಉಗಿತಾರೆ, ಆಮೇಲೆ ನಿಮ್ಗೆ ನೋಡ್ತಾರೆ, ಆಮೇಲೆ ನಿಮ್ಮನ್ನು ಗೆಲ್ಸ್ತಾರೆ. ಆ ತರ ಅವ್ರು ಗೆದ್ದು ಈಗ ನಾವು ಗೆಲ್ತಾ ಇದ್ದೀವಿ. ಸೊ ಈ ತರ ಆಗಿದೆ. ದಿಸ್ ಇಸ್ ಹೌ ವಿ ಇಂಪ್ಲಾಂಟ್ ದ IOL. ಸೊ ದಿಸ್ ಇಸ್ ಆಲ್ ಎಕ್ಸ್ಪ್ಲೇನ್ ಬೈ ಡಾಕ್ಟರ್ ಲೂಸಿ. ಐ ಜಸ್ಟ್ ವಾಂಟ್ ಟು ಕಮ್ ಟು ಸಮ್ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ರಿಗಾರ್ಡಿಂಗ್. ಸೊ ನೌ ಐ ಆಮ್ ಕಮಿಂಗ್ ಹಿಯರ್. ಒಂದು ಸ್ವಲ್ಪ ಕಣ್ಣಿನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಪಾಯಿಂಟ್ಸು, ಅದಾದ್ಮೇಲೆ ಎಲ್ಲರಿಗೂ ಹೊಟ್ಟೆ ಹಸಿತಾ ಇರುತ್ತೆ, ಬಾಯಾರಿಕೆ ಆಗ್ತಿರುತ್ತೆ, ನಾವು ಅದಕ್ಕೆ ಪ್ರೊಸೀಡ್ ಮಾಡೋಣ. ಪ್ರೀವಿಯಸ್ ಸೈಡ್ ಪ್ಲೀಸ್. ಹೌ ಡು ಆನಿಮಲ್ಸ್ ಐಸ್ ಶೈನ್ ಇನ್ ದ ಡಾರ್ಕ್? ನೀವು ನೋಡಿರ್ತೀರಾ ಕಣ್ಣಿಂದೆಲ್ಲ ಆನಿಮಲ್ಸ್ದು, ಪ್ರಾಣಿಗಳದ್ದು ರಿಫ್ಲೆಕ್ಷನ್ ಹೊಡೆಯುತ್ತೆ, ನಮ್ದು ಅಷ್ಟರ ಹೊಡೆಯಲ್ಲ. ನಮ್ದು ಕ್ಯಾಮ್ರಾ ನೋಡಿದ್ರೆ ಎಲ್ಲೋ ಒಂದ್ ಕಡೆ ರೆಡ್ ಅಲ್ಲಿ ಕಾಣುತ್ತೆ, ಅವ್ರದ್ದಾದ್ರೆ ರೆಡ್, ಗ್ರೀನ್, ಬ್ಲೂ, ಒಂಥರ ವೈಲೆಟ್, ಗ್ರೀನ್ ಕಲರ್ಸ್ ಎಲ್ಲ ಕಾಣುತ್ತೆ. ದಟ್ ಇಸ್ ಬಿಕಾಸ್ ಆಫ್ ದ ಲೇಯರ್ ಕಾಲ್ಡ್ ಟಪಿಟಮ್ ಲೂಸಿಡಮ್ ಅಂತ. ದಟ್ ಇಸ್ ಅ ಲೇಯರ್ ಇನ್ ದ ಬ್ಯಾಕ್ ಆಫ್ ದಿ ಐಸ್ ಆಫ್ ಆನಿಮಲ್ಸ್ ಹೂ ಆರ್ ನಾಕ್ಚರ್ನಲ್. ರಾತ್ರಿ ಎದ್ದು ಹಂಟ್ ಮಾಡೋ ಪ್ರಾಣಿಗಳಿಗೆ ಭಗವಂತ ಇಂಥ ಒಂದು ಸಾಧನೆ ಕೊಟ್ಟಿದ್ದಾನೆ, ಒಂಥರ ನ್ಯಾಚುರಲ್ ರಿಫ್ಲೆಕ್ಟರ್. ಸೊ ನಾವೇನು ಗಾಡಿಗೆ ರಿಫ್ಲೆಕ್ಟರ್ ಹಾಕ್ತೀವೋ ಅದು ಪ್ರಾಣಿಗಳಲ್ಲಿ ಆಲ್ರೆಡಿ ಇದೆ. ರಾತ್ರಿ ಎದ್ದು ಹಂಟ್ ಮಾಡ್ಬೇಕಾದ್ರೆ ಬೆಳಕು ಕಡಿಮೆ ಇರುತ್ತೆ, ಬೆಳದಿಂಗಳಲ್ಲಿ ಹಂಟ್ ಮಾಡಕ್ ಈಸಿ ಆಗಿದೆ, ಲೈಟ್ ರಿಫ್ಲೆಕ್ಟ್ ಆದಾಗ ಕಾಣುತ್ತೆ. ಸೊ ದಿಸ್ ಇಸ್ ಒನ್ ಸಮಥಿಂಗ್ ವಿಚ್ ಇಸ್ ದೇರ್ ಇನ್ ಅನಿಮಲ್ಸ್. ನೆಕ್ಸ್ಟ್ ಥಿಂಗ್, ಇನ್ನೊಂದು, ನಾವು ಈಗ ಇತ್ತೀಚೆಗೆ 100 ಮೆಗಾಪಿಕ್ಸೆಲ್, 150 ಮೆಗಾಪಿಕ್ಸೆಲ್, 200 ಮೆಗಾಪಿಕ್ಸೆಲ್ ಕ್ಯಾಮ್ರಾಸ್ ಎಲ್ಲ ನೋಡ್ತಾ ಇದೀವಿ. ಬಟ್ ಭಗವಂತ ಸೃಷ್ಟಿ ಮಾಡೋ ಕ್ಯಾಮ್ರಾ ಮುಂದೆ ಇನ್ಯಾವುದು ಕ್ಯಾಮ್ರಾ ಚೆನ್ನಾಗಿಲ್ಲ. ಯಾಕಂದ್ರೆ ಇಫ್ ದಿ ಐ ವಾಸ್ ಅ digital camera, it would have been 576 megapixels. I don't think 150 or 200 ಮೇಲೆ ಇನ್ಯಾವುದು ಕ್ಯಾಮ್ರಾ ಸಿಗಲ್ಲ ಅನ್ಸುತ್ತೆ ಇತ್ತೀಚೆಗೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಬೆಳಗ್ಗೆ ನಾವು ನೋಡ್ತೀವಿ ಸೂರ್ಯ ಕೆಂಪಗಿರುತ್ತೆ, ಸಂಜೆ ನಾವು ನೋಡ್ತೀವಿ ಸೂರ್ಯ ಕೆಂಪಗಿರುತ್ತೆ, ಮಧ್ಯಾಹ್ನ ನೋಡ್ತೀವಿ ಸೂರ್ಯ ಹಳದಿ ಬಣ್ಣ ಇರುತ್ತೆ. ಇದು ಯಾಕೆ ಅಂತ? ಸೊ ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಫಿನಾಮಿನನ್ ಕಾಲ್ಡ್ ರೇಲೆ ಸ್ಕ್ಯಾಟರಿಂಗ್ ಅಂತ. ವಿಬ್ಗ್ಯೂರ್ ಕಲರ್ ನಮ್ಗೆ ಗೊತ್ತಿರುತ್ತೆ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಅದ್ರಲ್ಲಿ ಯೆಲ್ಲೋ ಫಸ್ಟ್ ಬರುತ್ತೆ. ಸಂಜೆ ಸೂರ್ಯ ಮತ್ತೆ ಬೆಳಗಿನ ಸೂರ್ಯ, ಪ್ರೀವಿಯಸ್ ಸಂಜೆ ಸೂರ್ಯ, ಬೆಳಗಿನ ಸೂರ್ಯ, when it has to travel this distance, the light has to travel this much distance to reach a person, then green and yellow are filtered out. Last ಅಲ್ಲಿ ಇರೋದು ಆರೆಂಜ್ ಅಂಡ್ ರೆಡ್. ಸೊ ಎಲ್ಲ ಏರ್ ಫಿಲ್ಟರ್ ಮಾಡ್ಬಿಡುತ್ತೆ.
ಬಟ್ ಮಧ್ಯಾಹ್ನದ ಸೂರ್ಯ ಹ್ಯಾಸ್ ಟು ಟ್ರಾವೆಲ್ ಅ ಲೆಸರ್ ಡಿಸ್ಟೆನ್ಸ್, ದ ಲೈಟ್ ಹ್ಯಾಸ್ ಟು ಕಮ್ ಲಿಟಲ್ ಬಿಟ್ ಡಿಸ್ಟೆನ್ಸ್. ಸೊ ಆಗ VIBG ಫಿಲ್ಟರ್ ಆಗುತ್ತೆ, ಎಲ್ಲೋ ಉಳ್ಕೊಂಡಿರುತ್ತೆ. ಅದಕ್ಕೆ ನಮಗೆ ಮಧ್ಯಾಹ್ನದ ಸೂರ್ಯ ಎಲ್ಲೋ ಕಾಣುತ್ತೆ ಬಿಕಾಸ್ ಇಟ್ ಇಸ್ ನಿಯರರ್ ಟು ಅಸ್, ಅಂಡ್ ದ ಸಂಜೆ ಮತ್ತೆ ಬೆಳಗಿನ ಸೂರ್ಯ ಬಿಕಾಸ್ ಇಟ್ ಇಸ್ ಫಾರರ್ ಟು ಅಸ್. So how many colors can the eye can see? The point is not 10 lakh, 50 lakh, it is around 1 crore. The eye has resolution power to see 1 crore colors ಅಂದ್ರೆ 100 million. Okay. Iris pattern ಈಗ ನೋಡ್ತೀರಾ, ಆಧಾರ್ ಕಾರ್ಡ್ ಹೋಗ್ತೀರಾ, ಐರಿಸ್ ಪ್ಯಾಟರ್ನ್ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದ್ರೆ the number of grooves and collarets and ಇದೆಲ್ಲ ಇರುತ್ತಲ್ಲ, the pattern of the iris is more unique than the fingerprint. So that is why ಇತ್ತೀಚೆಗೆ ನೀವು ಆಧಾರ್ ಕಾರ್ಡ್ ಹೋದಾಗ ಐರಿಸ್ ಪ್ಯಾಟರ್ನ್ ತೆಗಿತಾರೆ. ನಿಮ್ ಫಿಂಗರ್ ಪ್ರಿಂಟ್ ಏನಾರು ಹಾಕ್ಬೋದು, ನಿಮ್ ಐರಿಸ್ಗೆ ಏನೂ ಆಗಲ್ಲ. ಒಳಗ್ ತನಕ ಹೋಗಿ ನೀವೇನು ಮಾಡ್ಕೊಳಕ್ ಆಗಲ್ಲ. ಯು ಕ್ಯಾನ್ ಟ್ಯಾಂಪರ್ ವಿತ್ ಯುವರ್ ಐರಿಸ್. ಓಕೆ, ಲಾಸ್ಟ್ ಫ್ಯೂ ಪಾಯಿಂಟ್ಸ್. ಐರಿಸ್ಗೆ ಐರಿಸ್ ಅನ್ನೋ ಹೆಸರು ಹೆಂಗ್ ಬಂತು ಅಂತ ಇದೊಂದು ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಸೊ ಮುಂಚೆ ಏನಾಯ್ತು, ಐರಿಸ್ಗೆ ಬೇರೆ ಬೇರೆ ಬಣ್ಣ ಇರೋದು ನಾವು ನೋಡ್ತೀವಿ. ಪ್ರೀವಿಯಸ್ ಲೈಟ್. ಸೊ ಐರಿಸ್ ಹ್ಯಾಸ್ ಅ ಲಂಬ, ಕಣ್ಣಲ್ಲಿ ಐರಿಸ್ಗೆ ಬಹಳ ಬಣ್ಣಗಳಿದೆ. ಕಪ್ಪು, ಗ್ರೀನ್, ಬ್ಲೂ, ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಬ್ಲ್ಯಾಕ್, ಲೈಟ್ ಬ್ರೌನ್, ಡಾರ್ಕ್ ಬ್ರೌನ್, ಈ ತರ ಎಲ್ಲ ಬಣ್ಣ ಇರೋ ಐರಿಸ್ಗೆ ಗ್ರೀಕ್ ಅವರು ಮುಂಚೆ ನೋಡ್ಬಿಟ್ಟು ಏನಪ್ಪ ಇಷ್ಟೊಂದು ಬಣ್ಣ ಇದೆ, ಈ ವಸ್ತುಗೆ ಏನ್ ಹೆಸರಿಡೋಣ ಅಂತ ಯೋಚನೆ ಮಾಡಿದ್ರು. ಅವಾಗ ನ್ಯಾಚುರಲ್ ಆಗಿ ಕಂಡು ಬರುವಂತಹ ಬಣ್ಣವಾಗಿರೋ ವಸ್ತು ನೇಚರಲ್ ಬರೋದು ರೇನ್ಬೋ, ಕಾಮನಬಿಲ್ಲು. ಅದಕ್ಕೆ ಗ್ರೀಕ್ ಗಾಡೆಸ್ ಆಫ್ ದ ರೇನ್ಬೋಗೆ ಮೊದಲೇನೆ ಐರಿಸ್ ಅಂತ ಹೆಸರು ಇಟ್ಬಿಟ್ಟಿದ್ರು. ಅದನ್ನ ತೆಗೆದು ನಮ್ಮ ಕಣ್ಣಿಗೆ ಐರಿಸ್ ಅಂತ ಹೆಸರಿಟ್ರು. ಕಣ್ಣಲ್ಲಿ ಒಂದೊಂದು ಅಂಗಕ್ಕೆ ಒಂದೊಂದು ಹೆಸರಿದೆ, ಅದೆಲ್ಲ ದೊಡ್ಡ ಕತೆ, ಆಮೇಲೆ ಹೇಳ್ತೀವಿ. ಎಕ್ಲಿಪ್ಸ್, ಸೂರ್ಯಗ್ರಹಣ ಯಾಕೆ ನೋಡಬಾರ್ದು ಅಂತ ಗೊತ್ತಿರುತ್ತೆ, ಯಾಕೆ ನೋಡಬಾರ್ದು ಅಂತ ಗೊತ್ತಿರಲ್ಲ. ಸೂರ್ಯನ ನಾವು ನೋಡಿದಾಗ ನಮ್ಮ ಪ್ಯೂಪಿಲ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಓಕೆ, ಸೊ ದ ಸನ್ ಇಸ್ ಸೋ ಬ್ರೈಟ್ ದಟ್ ಯು ಕೆನಾಟ್ ಫೋಕಸ್ ಲೈಟ್ ಆನ್ ಯುವರ್ ರೆಟಿನಾ ಫಾರ್ ಮೋರ್ ದನ್ ಮೇಬಿ 5-10 seconds. ಕೆಲವರು ಸೂರ್ಯನೇ ನೋಡ್ಬಿಟ್ಟು ನನ್ನ ಕಣ್ಣು ಆರೋಗ್ಯವಾಗಿ ಇಟ್ಕೋತೀನಿ ಅಂತಾರೆ. ನನಗೆ ಆ ಥರ ಅಷ್ಟು ಅದ್ರ ಬಗ್ಗೆ ಇದಿಲ್ಲ. ಬಟ್ ಏನಂದ್ರೆ ಸೂರ್ಯನ್ ನೋಡಿದಷ್ಟು ನಿಮ್ಮ ರೆಟಿನಾಗೆ ಬರ್ನ್ ಚಾನ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವೆನ್ ದಿ ಐ ಪ್ಯೂಪಿಲ್ ಇಸ್ ಡೈಲೇಟೆಡ್, ಇನ್ ಎಕ್ಲಿಪ್ಸ್ ಅಲ್ಲಿ ಪ್ಯೂಪಿಲ್ ಡೈಲೇಟ್ ಆಗಿರುತ್ತೆ, ಯಾಕಂದ್ರೆ ಲೈಟ್ ಕಡಿಮೆ ಇರುತ್ತೆ. ಬಟ್ ದ ಲೈಟ್ ಇಸ್ ಕಮಿಂಗ್ ಆಫ್ ದ ಸೇಮ್ ವೇವ್ ಲೆಂತ್ ಲೈಟ್ ಬರೋದ್ರಿಂದ ನೀವು ಜಾಸ್ತಿ ಹೊತ್ತು ನೋಡ್ತೀರಾ ಬರೀ ಕಣ್ಣಲ್ಲಿ, ಬಿಕಾಸ್ ನಿಮಗೆ ಕಣ್ಣು ಮುಚ್ಚಬೇಕು ಅಂತ ಅನ್ಸಲ್ಲ. ಆ ತರ ಇದ್ದಾಗ ನಿಮ್ಮ ರೆಟಿನಾದ ಸೆಂಟ್ರಲ್ ಏರಿಯಾ ಅಂದ್ರೆ ಫೋವಿಯಾ ವಿಲ್ ಗೆಟ್ ಬರ್ನ್ಡ್. ಸೊ ಆ ತರ ಏನಾದ್ರು ಒಂದ್ಸಲಿ ಬರ್ನ್ ಆಗ್ಬಿಟ್ರೆ ಯು ಕ್ಯಾನ್ ರೀಪ್ಲೇಸ್ ಇಟ್. ನೀವೆಲ್ಲೇ ನೋಡಿದ್ರು ಮಧ್ಯ ಒಂದು ಬ್ಲ್ಯಾಕ್ ಸ್ಪಾಟ್ ಕಾಣುತ್ತೆ. ಪ್ಲೀಸ್ ಯಾರೋ ದಯವಿಟ್ಟು ನೀವು ಸೂರ್ಯಗ್ರಹಣ ಬರೀ ಕಣ್ಣಲ್ಲಿ ನೋಡಬೇಡಿ, ಆಯ್ತಾ? ಓಕೆ, ಸೊ ದಿಸ್ ಇಸ್ ವಿ ಕ್ಯಾನ್ ಸ್ಕಿಪ್ ದಿಸ್ ಸ್ಲೈಡ್. ಸೊ ಸಮ್ ಆಪ್ಟಿಕಲ್ ಇಲ್ಯೂಷನ್ಸ್. ನೀವು ಮಧ್ಯ ನೋಡ್ತಿದ್ರೆ ನೀವು ಪ್ಲಸ್ ನೋಡಿ 2 ನಿಮಿಷದಲ್ಲಿ ಮುಗಿದೋಗುತ್ತೆ. ಪ್ಲಸ್ ನೋಡ್ತಾ ಇದ್ರೆ ಇಫ್ ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಪ್ಲಸ್, ಯು ಕ್ಯಾನ್ ಸಿ ದಟ್ ಅಲ್ಲಿ ಪಿಂಕು ಗ್ರೀನ್ ಆಗ್ತಾ ಇದೆ. ಇಫ್ ಯು ಕ್ಯಾನ್ ಮೇಕ್ ಇಟ್ ಔಟ್, ಕ್ಯಾನ್ ಯು ಮೇಕ್ ಇಟ್ ಔಟ್ ಅಲ್ವಾ? ಸೊ ನಿಮ್ಗೆ ಅಲ್ಲಿ ಆಕ್ಚುಲಿ ಅಲ್ಲಿ ಬರೀ ಪಿಂಕ್ ವ್ಯಾನಿಶ್ ಆಗ್ತಾ ಇದೆ. ಬಟ್ ನಿಮಗೆ ಪ್ಲಸ್ ನೋಡ್ತಾ ಇದ್ರೆ ಏನೋ ಗ್ರೀನ್ ಬಾಲ್ ಹೋಗೋದಂಗೆ ಆಗ್ತಿದೆ. ದಿಸ್ ಇಸ್ ಕಾಲ್ಡ್ ದ ಅಪರೆಂಟ್ ಥಿಯರಿ ಆಫ್ ಕಲರ್ ವಿಷನ್ ಅಂತ ಹೆರಿಂಗ್ ಅವ್ರದ್ದು. ಸೊ ಹಿ ಸೇಸ್ ದಟ್ there are complementary colors anta. Absence, what we feel is, what the eye sees as absence of pink is presence of green anta. So pink stimulate ಆದರೆ green stimulate ಆಗಲ್ಲ. ಅದೇ ತರ ಇನ್ನೊಂದು ಸ್ಲೈಡ್ ಅಲ್ಲಿ ಇರುತ್ತೆ. ಈಗ ಯಾರು ನೋಡಿ ಹೇಳಿ ಯಾವ ಕಲರ್ ಬಾಲ್ ಕಾಣ್ತಾ ಇದೆ? ಯೆಲ್ಲೋ ಅಲ್ವಾ? ಸೊ absence of blue is presence of yellow. So these are complementary colors. ಯಾವತ್ತು bluish yellow ಅಂತ ಕಲರ್ ಬರಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಬ್ಲೂ ಇದ್ ಕಡೆ ಎಲ್ಲೋ ಇರಲ್ಲ, ಡೇಯಿಶ್ ನೈಟ್ ಇರಲ್ಲ, ರಾತ್ರಿ ಇದ್ ಕಡೆ ಬೆಳಕಿರಲ್ಲ. ಅದೇ ತರ ದಿಸ್ ಇಸ್ ಅಪರೆಂಟ್ ಥಿಯರಿ ಅಂತ. ಸೊ ಇದರಲ್ಲಿ ನಿಮ್ದು ಲ್ಯಾಟರಲ್ ಸ್ಟಿಮ್ಯುಲೇಷನ್ ಆಫ್ ಫೋಟೋ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ನೀವು ಅಲ್ಲಿ ನೋಡ್ರೆ ಎಲ್ಲೋ ಕಪ್ಪು ಚುಕ್ಕೆ ಕಾಣುತ್ತೆ. ಯು ಕ್ಯಾನ್ ಮೇಕ್ ಔಟ್ ದಟ್ ಎಲ್ಲೋ ಕಪ್ಪು ಚುಕ್ಕೆ ಇದೆ ಅಂತ, ಬಟ್ ಆಕ್ಚುಲಿ ಅಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಓರಿಯಂಟೇಷನ್ ಆಫ್ ದಿಸ್ ಇಸ್ ಸಚ್ ಎ ವೇ ದಟ್ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ಸಮಥಿಂಗ್ ಇದೆಯೋ ಇಲ್ವೋ ಅಂತ ಅನ್ಸುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದು ಆಪ್ಟಿಕಲ್ ಇಲ್ಯೂಷನ್ ಸುಮಾರು ನಿಮ್ಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಯಾವ್ದು ದೊಡ್ಡದಿದೆ? ಯಾವ ಆರೆಂಜ್ ಬಾಲ್ ದೊಡ್ಡದಿದೆ? ಎರಡು ಒಂದೇ ಇದೆ. ಆಕ್ಚುಲಿ ಎರಡು ಒಂದೇ ಇರೋದು. ಯಾಕಂದ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ ನಮ್ಮ ಪಕ್ಕದ ನೋಡಿ ನಾವು ಕಂಪೇರ್ ಮಾಡ್ತೀವಿ. ನಮ್ಮ ಪಕ್ಕದಲ್ಲಿರೋರು ಸ್ವಲ್ಪ ದಪ್ಪಗಿದ್ರೆ ನಾವು ಸಣ್ಣ, ನಮ್ಮ ಪಕ್ಕದಲ್ಲಿರೋರು ಸ್ವಲ್ಪ ಸಣ್ಣ ಇದ್ರೆ ನಾವು ದಪ್ಪ. ಸೊ ದಿಸ್ ಇಸ್ ಹೌ ವಿ ಲುಕ್. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳೋದು ಇದಕ್ಕೇನೆ. ನೆಕ್ಸ್ಟ್, ಇದ್ರಲ್ಲಿ ಯಾವ ಡಾರ್ಕ್ ಇದೆ? ನೋಡಿದ್ರೆ ಮೇಲಿನ ಡಾರ್ಕ್ ಅನ್ಸುತ್ತೆ ಅಲ್ವಾ?
ಬಟ್ ಆಕ್ಚುಲಿ ನೆಕ್ಸ್ಟ್ ಲೈನ್ ಅಲ್ಲಿ ನೋಡ್ರೆ ಆಕ್ಚುಲಿ ದೇ ಆರ್ ದ ಸೇಮ್ ಕಲರ್. ನಮ್ಗೆ ಗ್ರೇ ಅಂಡ್ ವೈಟ್ ಅಂತ ಕಾಣಿಸುತ್ತೆ, ಬಟ್ ಆ ಅಬ್ಸ್ಟ್ರಕ್ಷನ್ ಇರೋ ಕಾರಣ ನಮಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು. ಓಕೆ, ಲಾಸ್ಟ್ ಫ್ಯೂ ಸ್ಲೈಡ್ಸ್ ರಿಮೈನಿಂಗ್, ಆಮೇಲೆ ಅವೆಲ್ಲ ಊಟಕ್ಕೆ ಹೋಗೋಣ. ಎ ಅಂಡ್ ಬಿ ದಲ್ಲಿ ನಿಮಗೆ ಬಿ ಸ್ವಲ್ಪ ಲೈಟ್ ಆಗಿ, ಎ ಡಾರ್ಕ್ ಇದೆ ಅನ್ಸುತ್ತೆ, ಬಟ್ ಆಕ್ಚುಲಿ ಶ್ಯಾಡೋ ಎಫೆಕ್ಟ್ ಅದು ಎರಡು ಒಂದೇ ಕಲರ್ ಇದೆ. ಓಕೆ, ಲಾಸ್ಟ್ ಫ್ಯೂ ಸ್ಲೈಡ್ಸ್. ಇದ್ರಲ್ಲಿ ಯಾರನ್ನ ಹೇಗೆ ತಪ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋಣ. ಮೇಲ್ಗಡೆ ನೋಡಿದ್ರೆ ಅವ್ರ ಕಾಲ್ ನೋಡ್ರೆ ಉಲ್ಟಾಗಿದೆ, ಮೇಲ್ಗಡೆ ನೋಡಿ ಕೆಳಗೆ ನೋಡಿ ಕಾಲ್ ಉಲ್ಟಾಗಿದೆ ಅಲ್ವಾ? ಹಾ, ಆಕ್ಚುಲಿ ಒಂದ್ ಸೆಕೆಂಡ್ ಆಕ್ಚುಲಿ ಇವನು ಅರ್ಧ ಇವಳ ಕಾಲು ಇವಳ ಕಾಲಿದು, ಅವಳ ಕಾಲು ಆ ಕಡೆನೇ ಇದೆ, ಬಟ್ ಇವರಿಬ್ರು ಕಲರ್ ಮಿಕ್ಸ್ ಆಗ್ತಿರೋ ಕಾರಣ ನಿಮ್ಗೆ ಅವ್ನು ಉಲ್ಟಾ ಈ ಕಡೆ ಉಲ್ಟಾ ಅಂತ ಅನಿಸ್ತಾ ಇದೆ. ಸ್ಲೈಡ್ಸ್ ಇದು ಟ್ಯೂಬ್ ಟಿಬಿ ಆಫ್ ದ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಆಗಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಇವರ್ಟ್ ಆಗಿ ಅಲ್ಲಿ ಅಡಿಷನ್ಸ್ ಇತ್ತು. ದೆನ್ ವಿ ಹ್ಯಾಡ್ ಕ್ಲಿಯರ್ಡ್ ಇಟ್. ದೆನ್ ವಿ ಮೇಡ್ ದಟ್ ಹಿಸ್ ಐಲಿಡ್ ರೆಸ್ಟೋರೇಷನ್ ಆಯಿತು. ಕಿವಿ ಹಿಂಭಾಗದಿಂದ ಚರ್ಮ ತಗೊಂಡು ಕಣ್ಣಿಗೆ ಹಾಕಿದ್ವಿ. ಓಕೆ, ದಿಸ್ ಇಸ್ ಒನ್ ಕಾಂಪ್ಲಿಕೇಟೆಡ್ ಕೇಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈ ತರ ಗುಳ್ಳೆ ಬಂದಾಗ ಎಪಿಸ್ಕ್ಲೆರೈಟಿಸ್ ಅಂತ ಹೇಳ್ತೀವಿ. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ದಿಸ್ ಕ್ಯಾನ್ ಬಿ ಟ್ರೀಟೆಡ್ ಮೆಡಿಕಲಿ. ಇದು ನೋಡಿದ ತಕ್ಷಣ ರಿಮೂವಲ್ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಇಟ್ ಇಸ್ ನಾಟ್. ಹೈಡ್ರೋಸ್ಟಿರಾಯ್ಡ್ಸ್ ಕೊಟ್ಟಾಗ ಸ್ವಲ್ಪ ದಿನದಲ್ಲಿ ಅದು ರಿಕವರ್ ಆಗುತ್ತೆ. ನಾವು ನೋಡಿದಾಗ ನೆಕ್ಸ್ಟ್ ಪೇಷಂಟ್ ಮುಖದಲ್ಲಿ ನಗುನೇ ನಮಗೆ ಒಂಥರ ಕಿರೀಟ ಆದಂಗೆ. ಒನ್ ಕಾಂಪ್ಲಿಕೇಟೆಡ್ ಕೇಸಸ್, ನೀವು ಅಲ್ಲಿ ಯಾರೋ ಮಲ್ಗಿರೋದು ಕಾಣ್ತಿದೆ, ಉಲ್ಟಾ ಮಾಡಿ ಮಲ್ಸಿದ್ವಿ. ಅವ್ನಿಗೆ ಕೈಫೋಸ್ಕೊಲಿಸಿಸ್ ಇತ್ತು. ಆ ತಾತಂಗೆ ಫುಲ್ ಕಂಪ್ಲೀಟ್ ಆಗಿ ಮಲ್ಕೊಳಕ್ ಆಗ್ತಿರ್ಲಿಲ್ಲ, ಕೂತ್ಕೊಂಡ್ರೆ ಹಂಗೆ ಕೂತಿರೋರು. ಸೊ ಅವ್ರ ಬೆಡ್ ನ ನೆಟ್ಟಿಗೆ ಮಾಡಕ್ಕೆ ನಾವು ನೆಟ್ಟಿಗೆ ಎತ್ಬಿಟ್ಟು ಅವ್ರ ಕಣ್ಣನ್ನು ಆಪರೇಟ್ ಮಾಡಿದ್ವಿ. ಓಕೆ, ದೀಸ್ ಆರ್ ದ ಕೇಸಸ್ ಆಫ್ ಮೀ ಎಕ್ಸಾಮಿನಿಂಗ್ ಪೇಷಂಟ್ಸ್. This was one day in North India where I operated 100 cases in one session of cataract. So ಎಲ್ಲರೂ ತಾಯಿ ತಮ್ಮಂದಿರು ಅಣ್ಣಂದಿರೆಲ್ಲ ಒಂದೇ ಕಡೆ ಬಂದು ಕೂತ್ಕೊಂಡು ನಾವು ಅದಕ್ಕೆ ಫೋಟೋ ತೆಗೆಸ್ಕೊಂಡೆ. ಓಕೆ, ಸೊ ಲಾಸ್ಟ್ ಅಲ್ಲಿ ನಾನು ಏನು ಹೇಳ್ಬೇಕಂದ್ರೆ, ನಮ್ಮ ಇವೆಲ್ಲದರ ಉದ್ದೇಶ ಜನಗಳಿಗೆ ದೃಷ್ಟಿ ಕೊಡೋದು. ಜನಗಳಿಗೆ ದೃಷ್ಟಿ ಯಾವಾಗ ಮಹತ್ವ ಹೆಂಗೆ ಗೊತ್ತಾಗತ್ತೆ ಅಂದ್ರೆ, ಯಾರಿಗೆ ದೃಷ್ಟಿ ಇಲ್ವೋ ಅವಾಗ ಗೊತ್ತಾಗುತ್ತೆ. ನಮಗೆ ದೃಷ್ಟಿ ಕಳ್ಕೊಂಡಾಗ ಒಂದು ದಿನ ಕಣ್ಣು ಮುಚ್ಕೊಂಡು ನಾವು ಸಾಮಾನ್ಯವಾಗಿ ಎಲ್ಲ ನೋಡ್ತಿರ್ತೀವಿ, ಎಲ್ಲ ಕಾಣ್ತಿದೆ ಅಂತ. ಬಟ್ ನಮ್ಮ ಹತ್ರ ಬಂದು ಒಬ್ಬರೊಬ್ರು ನರಗಳು ವೀಕ್ ಆದ್ಮೇಲೆ, ಇದಷ್ಟೇ ನರಗಳು ಇದು ವೀಕ್ ಆದ್ಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ಡಾಕ್ಟ್ರೇ ಒಂಚೂರಾದ್ರೂ ಮಾಡ್ಕೊಡಿ, ಒಂಚೂರಾದ್ರೂ ಕಂಡ್ಕೊಡಿ, ಏನಾದ್ರೂ ಮಾಡಿ ಅಂದಾಗ, ಏನೂ ಮಾಡಕ್ ಆಗದೆ ಇದ್ದಾಗ ಆ ನೋವು ನಾವು ಯಾರಿಗೂ ಹೇಳ್ಕೊಳಕ್ ಆಗೋದಿಲ್ಲ. ತಾತ್ಪರ್ಯ ಏನಂದ್ರೆ, ಸಣ್ಣ ಸಣ್ಣ ಸಮಸ್ಯೆಗಳನ್ನ ಸಣ್ಣಗಿದ್ದಾಗಲೇ ದಯವಿಟ್ಟು ಪರಿಹರಿಸಿ. ದೊಡ್ಡದಾಗಕ್ಕೆ ಬಿಡಬೇಡಿ. ದೊಡ್ಡದಾದ್ಮೇಲೆ ಆಗಲ್ಲ, ನಮ್ಮ ಕೈಲೂ ಆಗಲ್ಲ, ಭಗವಂತ ಬಂದರೂ ಆಗಲ್ಲ. ನಿಮ್ಮ ಕಡೆ ಯಾರಾದರೂ ಸಣ್ಣ ಸಮಸ್ಯೆ ಇದ್ದಲ್ಲಿ, ನಿಮಗೆ ಇದ್ದಲ್ಲಿ, ನಿಮ್ಮ ಮನೇಲಿದ್ದಲ್ಲಿ, ನಿಮ್ಮ ನೆಂಟರಿಗಿದ್ದಲ್ಲಿ, ಇಫ್ ಯು ಹ್ಯಾವ್ ಸ್ಮಾಲ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ದಿ ಐ, ನೋ ಮ್ಯಾಟರ್ ಹೌ ಸ್ಮಾಲ್ ದೇ ಆರ್, if you consider the eye, small problems are always big. ಆ ಥರ ಯೋಚನೆ ಮಾಡಿ ನೀವು ನಿಮ್ಮ ಪ್ರಾಕ್ಟೀಸ್ನಲ್ಲಿ ಅಳವಡಿಸ್ಕೊಳ್ಳಿ. ಸೊ ಕಣ್ಣಿನ ಸಮಸ್ಯೆ ಏನಾರಿದ್ರೆ ನಾವೆಲ್ಲ ಬಿಟ್ಟಿದ್ದೀವಿ.